ಚಾಮುಂಡೇಶ್ವರಿ ದೇವಿಗೆ ಒಡೆಯರ್ ಮನೆತನ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ ಅವರ ಅಧಿಕಾರಕ್ಕೆ ಸಂಪೂರ್ಣವಾಗಿ ಕೊಕ್ಕೆ ಹಾಕಿ ದೇವತೆಯ ಆಸ್ತಿ ಮೇಲೆ ಕಣ್ಣು ಹಾಕಿದ 3 ತಿಂಗಳಲ್ಲಿ ಕಾನೂನಿನ ಕುಣಿಕೆ ಅವರ ಸುತ್ತ ಬಿದ್ದುಕೊಂಡಿದೆ. ಕಾಂಗ್ರೆಸ್ನ ಕ್ವಶನ್ ಮಾಡ್ತಾ ಇದ್ದೀವಿ. ಇಲ್ಲಿ ಟಿಪ್ಪು ಸಲಾಂ ಆರತಿಯನ್ನ ಮಾಡ್ತಿದ್ದಾರೆ, ಆದ್ರೆ ನೀವು ಇದನ್ನ ಪ್ರಶ್ನೆ ಮಾಡ್ತಿಲ್ಲ. ಒಡೆಯರ್ ಅವರ ಹೆಸರಲ್ಲಿ ನಡೆಯುವಂತಹ ಆರತಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕ್ತೀರಾ. ಯಾಕೆ ಈ ಡಿಫ್ರೆನ್ಸಿಯೇಷನ್? ಅವರ ಹಿಂದೂ ವಿರೋಧಿ, ಹಿಂದೂ ದ್ವೇಷ ನೀತಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ. ಕಾಂಗ್ರೆಸ್ಗೆ ಈ ಹಿಂದೂ ಅನ್ನೋ ಪದ ಅಂದ್ರೆ ಅದೇನ್ ಅಲರ್ಜಿನೋ ಗೊತ್ತಿಲ್ಲ, ಅದೇನ್ ದ್ವೇಷನೋ ಗೊತ್ತಿಲ್ಲ. ಹಿಂದೂಗಳನ್ನ ಕಂಡ್ರೆ ಅವರಿಗಾಗಲ್ಲ, ಹಿಂದೂ ದೇವಾಲಯಗಳನ್ನ ನೋಡಿದ್ರೆ ಅದ್ರ ಮೇಲೆ ಕೆಂಗಣ್ಣನ ಬೀರ್ತಾ ಇರ್ತಾರೆ, ಹಿಂದೂ ಟೆಂಪಲ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಅದನ್ನ ತಮ್ಮ ಕಬ್ಜಾ ಮಾಡ್ಕೋಬೇಕು ಅಂತ ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇವರ ಹಿಂದೂ ವಿರೋಧಿ ನೀತಿ ಆಗಾಗ ಬೈಲಾಗ್ತಾನೆ ಇರುತ್ತೆ, ಜಗಜ್ಜಾಹೀರಾಗ್ತಾನೆ ಇರುತ್ತೆ. ಈಗ ಇಂತಹದ್ದೇ ಒಂದು ಇವರ ಹಿಂದೂ ವಿರೋಧಿ ನೀತಿ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿದ್ದೇನೆ. ನಾಡ ಅಧಿದೇವತೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಆಸ್ತಿ ಮೇಲೆ ಕಣ್ಣು ಹಾಕಿದ್ದು ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ರೀತಿ ಇದು ತುಂಬಾನೇ ಟ್ರಬಲ್ ಕೊಟ್ಟ ರೀತಿ ಕಾಣ್ತಾ ಇದೆ. ದೇವತೆಯ ಆಸ್ತಿ ಮೇಲೆ ಕಣ್ಣು ಹಾಕಿದ 3 ತಿಂಗಳಲ್ಲಿ ಮುಡಾ ಹಗರಣ ಅವರನ್ನ ಯಾವ ರೀತಿ ಸುತ್ತಕೊಂಡಿದೆ ಅಂತ ಅಂದ್ರೆ ಕಾನೂನಿನ ಕುಣಿಕೆ ಅವರ ಸುತ್ತ ಬಿಗಿದುಕೊಂಡಿದೆ. ಪ್ರತಿಪಕ್ಷಗಳು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ, ಇನ್ನಿಲ್ಲದಂತೆ ಇಕ್ಕಳದಲ್ಲಿ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಚಾಮುಂಡೇಶ್ವರಿ ದೇವಿಯ ಆಸ್ತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಬಂತು? ಮೇನ್ ಆಗಿ ಇವ್ರು ಮಾಡಿರೋದೇನು ಅಂತ ಅಂದ್ರೆ, ಚಾಮುಂಡೇಶ್ವರಿ ದೇವಿ ಏನ್ ಬೆಟ್ಟ ಇದೆಯಲ್ಲ, ಆ ದೇವಸ್ಥಾನದ ಯಾವುದೇ ಒಂದು ಹಕ್ಕು ಕೂಡ ರಾಜಮನೆತನಕ್ಕೆ ಸಂಬಂಧ ಪಡಲ್ಲ, ರಾಜಮನೆತನಕ್ಕೂ ಚಾಮುಂಡಿ ದೇವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಫರ್ಮಾನನ್ನ ಹೊರಡಿಸ್ತು. ಮಾರ್ಚ್ 7, 2024ಕ್ಕೆ ರಾಜ್ಯ ಸರ್ಕಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹಾಗೂ ರಾಜಮನೆತನಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಆದೇಶವನ್ನು ಹೊರಡಿಸ್ತು. ಈ ಆದೇಶದಲ್ಲಿ ಏನೆಲ್ಲ ಇದೆ ಅಂದರೆ, ಚಾಮುಂಡೇಶ್ವರಿ ದೇವಿಗೆ ಒಡೆಯರ್ ಮನೆತನ ಮೊದಲಿನಿಂದನೂ ಕೂಡ ನಡ್ಕೊಂಡು ಬಂದಿದೆ, ಆದರೆ ಸಿದ್ದರಾಮಯ್ಯ ಸರ್ಕಾರ ಅವರ ಅಧಿಕಾರಕ್ಕೆ ಸಂಪೂರ್ಣವಾಗಿ ಕೊಕ್ಕೆ ಹಾಕಿದೆ. ಒಡೆಯರ್ ಮನೆತನದ ಹೆಸರಿನಲ್ಲಿ ನಡೀತಿದ್ದಂತಹ ಪೂಜೆಗೆ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಇನ್ನು ಬೆಟ್ಟದಲ್ಲಿ ಏನೇನಿದೆಯಲ್ಲ, ಅಲ್ಲಿ ಕ್ಲೀನಿಂಗ್ ಆಗಿರಬಹುದು, ಅಥವಾ ಮಾರ್ಕೆಟ್ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಲೈಟ್ಸ್ಗೆ ಸಂಬಂಧಪಟ್ಟದ್ದಾಗಿರಬಹುದು, ಅಲ್ಲಿಯ ಮಾರ್ಕೆಟ್ಗಳೇನಿವೆ ಇವೆಲ್ಲದಕ್ಕೂ ಕೂಡ ಸರ್ಕಾರವೇ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇದರಲ್ಲಿ ರಾಜಮನೆತನ ಮೂಗು ತೂರಿಸೋ ಹಾಗಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದೇ ಸರಿಗೆ ತನ್ನ ಮನಸ್ಸಿಗೆ ಬಂದಂಗೆ ಫರ್ಮಾನನ್ನು ಹೊರಡಿಸಿದೆ. ಬೆಟ್ಟದಲ್ಲಿ ನಡೆಯುವಂತಹ ಮನೋರಂಜನಾ ಕಾರ್ಯಕ್ರಮ ಇರಲಿ ಅಥವಾ ಓವರಾಲ್ ಏನೇ ಇರಲಿ, ಈ ಒಂದು ಕಾರ್ಯಕ್ರಮದಲ್ಲಿ ರಾಜಮನೆತನ ಸಂಪೂರ್ಣವಾಗಿ ಭಾಗವಹಿಸುವಂತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಆದೇಶವನ್ನು ಹೊರಡಿಸಿದೆ. ಏನು ದೇವಸ್ಥಾನಕ್ಕೆ ಅರ್ಚಕರನ್ನ ನೇಮಕ ಮಾಡೋದಿರ್ಬೋದು, ಅಥವಾ ಸಿಬ್ಬಂದಿ ನೌಕರರನ್ನ ನೇಮಕ ಮಾಡೋದಿರ್ಬೋದು, ಎಲ್ಲಾ ವಿಚಾರದಲ್ಲೂ ಕೂಡ ಗೌರ್ಮೆಂಟ್ ಡಿಸಿಷನ್ನೇ ಫೈನಲ್ಲು. ಯಾವುದೇ ವಿಚಾರದಲ್ಲೂ ಕೂಡ ರಾಜಮನೆತನ ಮಧ್ಯ ಪ್ರವೇಶಿಸೋ ಹಾಗಿಲ್ಲ. ಅಂದ್ರೆ ಕಂಪ್ಲೀಟ್ ಏನೇನು ಸಂಬಂಧ ಪಡುತ್ತೆ ದೇವಸ್ಥಾನಕ್ಕೆ, ಇದು ಯಾವುದೇ ವಿಚಾರದಲ್ಲೂ ಕೂಡ ರಾಜಮನೆತನ ಒಂದು ಪಾಯಿಂಟು ಕೂಡ ತನ್ನ ಒಂದು ಮಧ್ಯಪ್ರವೇಶವನ್ನ ಮಾಡಬಾರ್ದು. ಇನ್ನು ದೇವಸ್ಥಾನದ ಪ್ರಾಧಿಕಾರದಲ್ಲಿ ಇಲ್ಲಿ ಸ್ಥಳೀಯ ಮಿನಿಸ್ಟರ್ಸ್, ಶಾಸಕರು, ಎಂಪಿಗಳು ಮಾತ್ರ ಇರಬೇಕು. ಈ ಪ್ರಾಧಿಕಾರಕ್ಕೂ ರಾಜಮನೆತನಕ್ಕೂ ಕೂಡ ಸಂಬಂಧ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಅವರು ಹೊರಡಿಸಿರುವಂಥ ರೂಲ್ಸ್ನಲ್ಲಿದೆ. ಇನ್ನು ಚಾಮುಂಡಿ ಪ್ರಾಧಿಕಾರದ ಸ್ವತ್ತನ್ನ ಬಾಡಿಗೆ ನೀಡೋದು ಅಥವಾ ಅದನ್ನ ಮಾರಾಟ ಮಾಡುವ ಹಕ್ಕು ಸರ್ಕಾರದ ಪ್ರಾಧಿಕಾರಕ್ಕೆ ಮಾತ್ರ ಇದೆ. ಇಲ್ಲೂ ಕೂಡ ರಾಜಮನೆತನ ಹಾಗೂ ಪ್ರಾಧಿಕಾರ ಅಥವಾ ದೇವಸ್ಥಾನ ಇದರ ಸಂಪರ್ಕವನ್ನ ಕಟ್ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ರಾಜಮನೆತನ ಆರೋಪ ಮಾಡಿದೆ. ಪ್ರಮೋದಾದೇವಿಯವರು ಇದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದನ್ನ ವಿಚಾರಣೆ ಮಾಡಿರುವಂತಹ ಹೈಕೋರ್ಟ್ ಈ ಒಂದು ಆದೇಶವನ್ನೇನು ಕೊಟ್ಟಿದೆ ಸಿದ್ದರಾಮಯ್ಯ ಸರ್ಕಾರ, ಅದಕ್ಕೆ ಇವಾಗ ತಡೆಯನ್ನ ಕೊಟ್ಟಿದೆ. ಈಗಾಗಲೇ ರಾಜಮನೆತನದ ಆಸ್ತಿ ಎಲ್ಲಾನು ಕೂಡ ಸರ್ಕಾರದ ಸುಪರ್ದಿಗೆ ಹೋಗಿದೆ. ಇಲ್ಲಿ ನೋಡಿ ಇವರ ಹಿಂದೂ ವಿರೋಧಿ, ಹಿಂದೂ ದ್ವೇಷ ನೀತಿ ಯಾವ ರೀತಿ ಜಗಜ್ಜಾಹೀರಾಗ್ತಾ ಇದೆ ಅಂತ ಹೇಳ್ಕೊಂಡು. ಮೊನ್ನೆ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿ ಮಾಡ್ತು. ಆಗ ನೀವೆಲ್ಲರೂ ಮುಗಿಬಿದ್ರಿ. ಈ ಒಂದು ತಿದ್ದುಪಡಿಯಲ್ಲಿ ವಕ್ಫ್ ಬೋರ್ಡ್ನಲ್ಲಿ ಯಾರ್ಯಾರು ಇರಬೇಕು ಅಂತ ಸದಸ್ಯರು, ಆ ಸ್ಥಳೀಯ MP ಸದಸ್ಯರು ಇರಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಇಲ್ಲಿ ಬಂದ್ಬಿಡ್ತೀರಾ ನೀವೆಲ್ಲರೂ, ಮುಸ್ಲಿಮೇತರ ಸದಸ್ಯರನ್ನ ನೀವು ಯಾಕೆ ಅಪಾಯಿಂಟ್ ಮಾಡ್ಕೊತಿದ್ದೀರಾ? ನಮ್ಮ ಅಲ್ಪಸಂಖ್ಯಾತರ ಆಸ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದೇ ನಿಮ್ಮ ತಾರತಮ್ಯ ಧೋರಣೆ ಯಾಕೆ ಹಿಂದೂ ದೇವಸ್ಥಾನಗಳ ಮೇಲಿದೆ? ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಾಧಿಕಾರಕ್ಕೆ ನೀವು ಅಪಾಯಿಂಟ್ ಮಾಡ್ಕೊಬೇಕಾದ್ರೆ ಅಲ್ಲಿಯ ಸ್ಥಳೀಯ MP ಅಂತೀರಾ, ಶಾಸಕರಿಗೆ ಅಧಿಕಾರವನ್ನು ಕೊಡ್ತೀರಾ, ಮಿನಿಸ್ಟರ್ಸ್ಗೆ ಅಧಿಕಾರ ಕೊಡ್ತೀರಾ. ವೆನ್ ಇಟ್ ಕಮ್ಸ್ ಟು ವಕ್ಫ್ ಬೋರ್ಡ್, ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಅದೇ ರೀತಿ ನೀತಿಯನ್ನು ಜಾರಿಗೆ ತಂದಿದೆ ಅಲ್ವಾ? ಸ್ಥಳೀಯ MP ಆದ್ಯತೆಯನ್ನು ಕೊಟ್ಟಿದ್ದಾರಲ್ಲ, ಅದನ್ನ ಯಾಕೆ ನಿಮ್ಗೆ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ? ವಕ್ಫ್ ಬೋರ್ಡ್ ಆಸ್ತಿ ಬಂತು ಅಂದ್ರೆ ನೀವೇನು ಮಾತಾಡೋದಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇರ್ತೀರಾ.
ಆದರೆ ಹಿಂದೂ ದೇವಸ್ಥಾನ ಎಲ್ಲಿ ಬರುತ್ತೆ ಅದನ್ನೆಲ್ಲದನ್ನು ಕೂಡ ಮುಜರಾಯಿ ಇಲಾಖೆ ಅಂಟನ್ನು ತಗೋಬೇಕು, ಒಟ್ಟಾರೆ ಅದೆಲ್ಲ ಕಂಟ್ರೋಲ್ ಕೂಡ ನೀವು ತಗೋಬೇಕು ಅಂತ ಹಪಹಪಿತನ ನಿಮ್ಮಲ್ಲಿ ಎದ್ದು ಕಾಣ್ತಾ ಇರೋದು. ಇದೇ CM ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ ಮಾಡಿ ಮಾತನಾಡಿದ್ರು. BJP ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರ, ಇವರಿಗೆ ಜಾತ್ಯತೀತತೆ ಅನ್ನೋದೇ ಇಲ್ಲ, ಇವರು ಮುಸ್ಲಿಂ ದ್ವೇಷಿಗಳು ಅಂತ. ಇದೇ ವಾಕ್ಯವನ್ನು ನಿಮಗೆ ತಿರುಗಿಸಿ ಹೇಳಿದ್ರೆ ಹೇಗಾಗಿರುತ್ತೆ? ನೀವು ಹಿಂದೂ ದ್ವೇಷಿ ಅಲ್ವಾ, ನೀವು ಎಲ್ಲ ಜಾತಿಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗಬೇಕು. ಇನ್ನು ಕರ್ಮ ರಿಟರ್ನ್ಸ್ ಅನ್ನೋ ಒಂದು ಮಾತಿದೆ, ಇದು ಸಿದ್ದರಾಮಯ್ಯನವರಿಗೆ ತಲುಪದ ಹಾಗೆ ಕಾಣ್ತಾ ಇದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವತೆಯ ಆಸ್ತಿ ಮೇಲೆ ಕಣ್ಣು ಹಾಕಿದ 3 ತಿಂಗಳಲ್ಲಿ ಮುಡಾ ಅವರನ್ನು ಸುತ್ತಕೊಂಡಿದೆ. ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯನವರು ಬುದ್ಧಿ ಕಲಿತಾರಾ ಗೊತ್ತಿಲ್ಲ. ಆದರೆ ಇವರ ಹಿಂದೂ ವಿರೋಧಿ, ಹಿಂದೂ ದ್ವೇಷ ನೀತಿ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ನಮಸ್ಕಾರ.